ಕೇಸ್ನಲ್ಲಿ ಬೈರತಿ ಬಸವರಾಜ್ ಬಂಧನ ಆಗಿದೆ. ಈಗ ಗ್ರಿಲ್ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಕ್ಲು ಶುಭ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನನ್ನ ಮಗನ ಸಾವಿಗೆ ಬೈರತಿ ಬಸವರಾಜೇ ಕಾರಣ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ಅವರೇ ಕೊಟ್ಟಿರುವಂತಹ ದೂರಿನಲ್ಲೂ ಕೂಡ ಎಲ್ಲಾ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆ ತಾಯಿ. ಯಾರು ತಪ್ಪು ಮಾಡಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಅಂತ ನನ್ನ ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತಲೂ ಕೂಡ ಆತ ಹೇಳಿದ್ದ ಅನ್ನುವಂಥದ್ದನ್ನ ವಿಕ್ಲು ಶಿವ ತಾಯಿ ಮಾತಾಡಿರೋದು, ಹೇಳಿರೋದು. ಪೊಲೀಸರು ದೂರು ತಗೊಂಡಿದ್ರೆ ನನ್ನ ಮಗ ಬದುಕ್ತಾ ಇದ್ದ ಅಂತ ಕೂಡ ತಾಯಿ ಹೇಳಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕೊಡ್ತಾಳೆ ಅಂತ ಮಾತ್ರ ಹೇಳಿದೆ ನಮ್ಮ ಹತ್ರ. ಏನಂತ ಹೇಳಿದ್ರಮ್ಮ? ಈ ಸೈಟ್ ಬಗ್ಗೆ ಬಹಳ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ನಮ್ಮ ಹತ್ರ ಹೇಳಿದ್ದು. ಅದು ಫ್ರೆಂಡ್ಸ್ ನಾವು ಟಿವಿ ಚಾನೆಲ್ ನೋಡ್ಬಿಟ್ಟೆ ನಮ್ಗೆ ಗೊತ್ತಿರ್ತ ಅವ್ನ ಫ್ರೆಂಡ್ ಅಂತ. ಅವ್ನು ಏನು ಅಷ್ಟೊಂದು ಮಾತಾಡಲ್ಲ. ಈ ಕೇಸ್ ಮುಮ್ಮರಮ ಬರುವಾಗಲೇ ಈ ತರ ನಂಗೆ ತುಂಬಾ ಪ್ರಾಣ ಕಾಪಿ ಆಗ್ತದೆ ಎಲ್ಲ ಈ ತರ ಹೇಳ್ತಾ ಇದಾರೆ. ಈ ಸೈಟ್ ಇಂದ ಬಹಳ ತೊಂದರೆ ಆಗ್ತಾ ಇದೆ, ನನ್ನ ಕೊಲೆ ಮಾಡ್ಬೇಕಂತ ಎಲ್ಲ ಏರ್ಪಾಡು ಮಾಡಿದ್ದಾರೆ. ನಾನು ಪೊಲೀಸರೆಲ್ಲ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರು ತಗೊಂಡಿಲ್ಲ, ನನ್ನ ಕಂಪ್ಲೇಂಟ್ ಯಾರು ತಗೊಂಡಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಕೊನೆ ನೋವು. ಅದೇನೆ ಒಬ್ರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ನಿಂತ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಬೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಬೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು. ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡು ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳಿ. ಕೇಸ್ನಲ್ಲಿ ಬೈರತಿ ಬಸವರಾಜ್ ಬಂಧನ ಆಗಿದೆ. ಈಗ ಗ್ರಿಲ್ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಕ್ಲು ಶುಭ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನನ್ನ ಮಗನ ಸಾವಿಗೆ ಬೈರತಿ ಬಸವರಾಜೇ ಕಾರಣ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ಅವರೇ ಕೊಟ್ಟಿರುವಂತಹ ದೂರಿನಲ್ಲೂ ಕೂಡ ಎಲ್ಲಾ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆ ತಾಯಿ. ಯಾರು ತಪ್ಪು ಮಾಡಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಅಂತ ನನ್ನ ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತಲೂ ಕೂಡ ಆತ ಹೇಳಿದ್ದ ಅನ್ನುವಂಥದ್ದನ್ನ ವಿಕ್ಲು ಶಿವ ತಾಯಿ ಮಾತಾಡಿರೋದು, ಹೇಳಿರೋದು. ಪೊಲೀಸರು ದೂರು ತಗೊಂಡಿದ್ರೆ ನನ್ನ ಮಗ ಬದುಕ್ತಾ ಇದ್ದ ಅಂತ ಕೂಡ ತಾಯಿ ಹೇಳಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕೊಡ್ತಾಳೆ ಅಂತ ಮಾತ್ರ ಹೇಳಿದೆ ನಮ್ಮ ಹತ್ರ. ಏನಂತ ಹೇಳಿದ್ರಮ್ಮ? ಈ ಸೈಟ್ ಬಗ್ಗೆ ಬಹಳ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ನಮ್ಮ ಹತ್ರ ಹೇಳಿದ್ದು. ಅದು ಫ್ರೆಂಡ್ಸ್ ನಾವು ಟಿವಿ ಚಾನೆಲ್ ನೋಡ್ಬಿಟ್ಟೆ ನಮ್ಗೆ ಗೊತ್ತಿರ್ತ ಅವ್ನ ಫ್ರೆಂಡ್ ಅಂತ. ಅವ್ನು ಏನು ಅಷ್ಟೊಂದು ಮಾತಾಡಲ್ಲ. ಈ ಕೇಸ್ ಮುಮ್ಮರಮ ಬರುವಾಗಲೇ ಈ ತರ ನಂಗೆ ತುಂಬಾ ಪ್ರಾಣ ಕಾಪಿ ಆಗ್ತದೆ ಎಲ್ಲ ಈ ತರ ಹೇಳ್ತಾ ಇದಾರೆ. ಈ ಸೈಟ್ ಇಂದ ಬಹಳ ತೊಂದರೆ ಆಗ್ತಾ ಇದೆ, ನನ್ನ ಕೊಲೆ ಮಾಡ್ಬೇಕಂತ ಎಲ್ಲ ಏರ್ಪಾಡು ಮಾಡಿದ್ದಾರೆ. ನಾನು ಪೊಲೀಸರೆಲ್ಲ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರು ತಗೊಂಡಿಲ್ಲ, ನನ್ನ ಕಂಪ್ಲೇಂಟ್ ಯಾರು ತಗೊಂಡಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಕೊನೆ ನೋವು. ಅದೇನೆ ಒಬ್ರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ನಿಂತ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಬೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಬೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು. ಸಾಲ ದುಡ್ಡು ಬಂದ, ಆ ದುಡ್ಡು ಇಟ್ಕೊಂಡು ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳಿ. ಕೇಸ್ನಲ್ಲಿ ಬೈರತಿ ಬಸವರಾಜ್ ಬಂಧನ ಆಗಿದೆ. ಈಗ ಗ್ರಿಲ್ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಕ್ಲು ಶುಭ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನನ್ನ ಮಗನ ಸಾವಿಗೆ ಬೈರತಿ ಬಸವರಾಜೇ ಕಾರಣ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ಅವರೇ ಕೊಟ್ಟಿರುವಂತಹ ದೂರಿನಲ್ಲೂ ಕೂಡ ಎಲ್ಲಾ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆ ತಾಯಿ. ಯಾರು ತಪ್ಪು ಮಾಡಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಅಂತ ನನ್ನ ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತಲೂ ಕೂಡ ಆತ ಹೇಳಿದ್ದ ಅನ್ನುವಂಥದ್ದನ್ನ ವಿಕ್ಲು ಶಿವ ತಾಯಿ ಮಾತಾಡಿರೋದು, ಹೇಳಿರೋದು. ಪೊಲೀಸರು ದೂರು ತಗೊಂಡಿದ್ರೆ ನನ್ನ ಮಗ ಬದುಕ್ತಾ ಇದ್ದ ಅಂತ ಕೂಡ ತಾಯಿ ಹೇಳಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕೊಡ್ತಾಳೆ ಅಂತ ಮಾತ್ರ ಹೇಳಿದೆ ನಮ್ಮ ಹತ್ರ. ಏನಂತ ಹೇಳಿದ್ರಮ್ಮ? ಈ ಸೈಟ್ ಬಗ್ಗೆ ಬಹಳ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ನಮ್ಮ ಹತ್ರ ಹೇಳಿದ್ದು. ಅದು ಫ್ರೆಂಡ್ಸ್ ನಾವು ಟಿವಿ ಚಾನೆಲ್ ನೋಡ್ಬಿಟ್ಟೆ ನಮ್ಗೆ ಗೊತ್ತಿರ್ತ ಅವ್ನ ಫ್ರೆಂಡ್ ಅಂತ.
ಮತ್ತೆ ಬಗ್ಗೆ ಅವ್ನು ಏನು ಅಷ್ಟೊಂದು ಮಾತಾಡಲ್ಲ. ಈ ಕೇಸ್ ಮುಮ್ಮರಮ ಬರುವಾಗಲೇ ಈ ತರ ನಂಗೆ ತುಂಬಾ ಪ್ರಾಣ ಕಾಪಿ ಆಗ್ತದೆ ಎಲ್ಲ ಈ ತರ ಹೇಳ್ತಾ ಇದಾರೆ. ಈ ಸೈಟ್ ಇಂದ ಬಹಳ ತೊಂದರೆ ಆಗ್ತಾ ಇದೆ. ನನ್ನ ಕೊಲೆ ಮಾಡ್ಬೇಕಂತ ಎಲ್ಲ ಏರ್ಪಾಡು ಮಾಡಿದ್ದಾರೆ. ನಾನು ಪೊಲೀಸರೆಲ್ಲ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರು ತಗೊಂಡಿಲ್ಲ, ನನ್ನ ಕಂಪ್ಲೇಂಟ್ ಯಾರು ತಗೊಂಡಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಕೊನೆ ನೋವು ಅದೇನೆ. ಒಬ್ರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ಇರ್ತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು, ಸಾಲ ದುಡ್ಡು ಬಂದ ಆ ದುಡ್ಡು ಇಟ್ಕೊಂಡು ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳಿ. ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನ ಆಗಿದೆ. ಈಗ ಗ್ರಿಲ್ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಕ್ಲು ಶುಭ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನನ್ನ ಮಗನ ಸಾವಿಗೆ ಭೈರತಿ ಬಸವರಾಜೇ ಕಾರಣ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ಅವರೇ ಕೊಟ್ಟಿರುವಂತಹ ದೂರಿನಲ್ಲೂ ಕೂಡ ಎಲ್ಲಾ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆ ತಾಯಿ. ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಅಂತ ನನ್ನ ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತಲೂ ಕೂಡ ಆತ ಹೇಳಿದ್ದ ಅನ್ನುವಂಥದ್ದನ್ನ ವಿಕ್ರು ಶಿವ ತಾಯಿ ಮಾತಾಡಿರೋದು, ಹೇಳಿರೋದು. ಪೊಲೀಸರು ದೂರು ತಗೊಂಡಿದ್ರೆ ನನ್ನ ಮಗ ಬದುಕ್ತಾ ಇದ್ದ ಅಂತ ಕೂಡ ತಾಯಿ ಹೇಳಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕೊಡ್ತಾರೆ ಅಂತ ಮಾತ್ರ ಹೇಳಿದೆ ನಮ್ಮ ಹತ್ರ. ಏನಂತ ಹೇಳಿದ್ರಮ್ಮ? ಈ ಸೈಟ್ ಬಗ್ಗೆ ಬಹಳ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ನಮ್ಮ ಹತ್ರ ಹೇಳಿದ್ದು. ಅದು ಫ್ರೆಂಡ್ಸ್ ನಾವು ಟಿವಿ ಚಾನೆಲ್ ನೋಡ್ಬಿಟ್ಟೆ ನಮ್ಗೆ ಗೊತ್ತಿರುತ್ತೆ ಅವ್ನ ಫ್ರೆಂಡ್ ಅಂತ. ಮತ್ತೆ ಬಗ್ಗೆ ಅವ್ನು ಏನು ಅಷ್ಟೊಂದು ಮಾತಾಡಲ್ಲ. ಈ ಕೇಸ್ ಮುಮ್ಮರಮ ಬರುವಾಗಲೇ ಈ ತರ ನಂಗೆ ತುಂಬಾ ಪ್ರಾಣ ಕಾಪಿ ಆಗ್ತದೆ ಎಲ್ಲ ಈ ತರ ಹೇಳ್ತಾ ಇದಾರೆ. ಈ ಸೈಟ್ ಇಂದ ಬಹಳ ತೊಂದರೆ ಆಗ್ತಾ ಇದೆ. ನನ್ನ ಕೊಲೆ ಮಾಡ್ಬೇಕಂತ ಎಲ್ಲ ಏರ್ಪಾಡು ಮಾಡಿದ್ದಾರೆ. ನಾನು ಪೊಲೀಸರೆಲ್ಲ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರು ತಗೊಂಡಿಲ್ಲ, ನನ್ನ ಕಂಪ್ಲೇಂಟ್ ಯಾರು ತಗೊಂಡಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಕೊನೆ ನೋವು ಅದೇನೆ. ಒಬ್ರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ಇರ್ತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು, ಸಾಲ ದುಡ್ಡು ಬಂದ ಆ ದುಡ್ಡು ಇಟ್ಕೊಂಡು ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೆ ನಮ್ಮ ಈ ತರ ಮಾತಾಡಿದ್ರು ಅಂತ ಹೇಳಿ. ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನ ಆಗಿದೆ. ಈಗ ಗ್ರಿಲ್ ಕೂಡ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಕ್ಲು ಶುಭ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನನ್ನ ಮಗನ ಸಾವಿಗೆ ಭೈರತಿ ಬಸವರಾಜೇ ಕಾರಣ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಾಗಲೇ ಅವರೇ ಕೊಟ್ಟಿರುವಂತಹ ದೂರಿನಲ್ಲೂ ಕೂಡ ಎಲ್ಲಾ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆ ತಾಯಿ. ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಜಗ್ಗ ಸೈಟ್ ಬಗ್ಗೆ ತೊಂದರೆ ಕೊಡ್ತಿದ್ದ ಅಂತ ನನ್ನ ಮಗ ಹೇಳ್ತಾ ಇದ್ದ. ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತಲೂ ಕೂಡ ಆತ ಹೇಳಿದ್ದ ಅನ್ನುವಂಥದ್ದನ್ನ ವಿಕ್ರು ಶಿವ ತಾಯಿ ಮಾತಾಡಿರೋದು, ಹೇಳಿರೋದು. ಪೊಲೀಸರು ದೂರು ತಗೊಂಡಿದ್ರೆ ನನ್ನ ಮಗ ಬದುಕ್ತಾ ಇದ್ದ ಅಂತ ಕೂಡ ತಾಯಿ ಹೇಳಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕೊಡ್ತಾರೆ ಅಂತ ಮಾತ್ರ ಹೇಳಿದೆ ನಮ್ಮ ಹತ್ರ. ಏನಂತ ಹೇಳಿದ್ರಮ್ಮ? ಈ ಸೈಟ್ ಬಗ್ಗೆ ಬಹಳ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ನಮ್ಮ ಹತ್ರ ಹೇಳಿದ್ದು. ಅದು ಫ್ರೆಂಡ್ಸ್ ನಾವು ಟಿವಿ ಚಾನೆಲ್ ನೋಡ್ಬಿಟ್ಟೆ ನಮ್ಗೆ ಗೊತ್ತಿರುತ್ತೆ ಅವ್ನ ಫ್ರೆಂಡ್ ಅಂತ. ಮತ್ತೆ ಬಗ್ಗೆ ಅವ್ನು ಏನು ಅಷ್ಟೊಂದು ಮಾತಾಡಲ್ಲ. ಈ ಕೇಸ್ ಮುಮ್ಮರಮ ಬರುವಾಗಲೇ ಈ ತರ ನಂಗೆ ತುಂಬಾ ಪ್ರಾಣ ಕಾಪಿ ಆಗ್ತದೆ ಎಲ್ಲ ಈ ತರ ಹೇಳ್ತಾ ಇದಾರೆ. ಈ ಸೈಟ್ ಇಂದ ಬಹಳ ತೊಂದರೆ ಆಗ್ತಾ ಇದೆ. ನನ್ನ ಕೊಲೆ ಮಾಡ್ಬೇಕಂತ ಎಲ್ಲ ಏರ್ಪಾಡು ಮಾಡಿದ್ದಾರೆ. ನಾನು ಪೊಲೀಸರೆಲ್ಲ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರು ತಗೊಂಡಿಲ್ಲ, ನನ್ನ ಕಂಪ್ಲೇಂಟ್ ಯಾರು ತಗೊಂಡಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಕೊನೆ ನೋವು ಅದೇನೆ. ಒಬ್ರು ಪೊಲೀಸ್ ಅವ್ರ ತಗೊಂಡಿದ್ರೆ ನಮ್ಮ ಮಗ ಇವತ್ತು ಜೀವನಾಗಿ ನಮ್ಮ ಜೊತೆ ಇರ್ತಾ ಇದ್ರು. ಅದೇ ಸರ್, ಬೇರೆ ಏನಿಲ್ಲ. ಇವ್ರ ಹೆಸರು ಕೇಳಿ ಬಂತಲ್ಲಮ್ಮ, ಭೈರತಿ ಬಸವರಾಜ್ ಅವ್ರ ಹೆಸರು ಇದರಲ್ಲಿ. ಹೌದು ಹೌದು, ಅವ್ರೇನೆ. ಅಂದ್ರೆ ಈ ಕೊಲೆ ಹಿಂದೆ ಅವ್ರದೇ ಕೈವಾಡ ಇದೆ ಅಂತೀರಾ? ಹೌದೌದು ಸರ್. ನಮ್ಮ ಹತ್ರ ಹೇಳಿದ್ದಾನೆ, ಭೈರತಿ ಬಸವರಾಜ್ ಈ ತರ ಎಲ್ಲ ಮಾತಾಡೋದು,
ಅವ್ನ್ ಸಾಲ ದುಡ್ಡು ಬಂದ ಆ ದುಡ್ಡು ಇಟ್ಕೊಂಡ ಏನಾದ್ರು ಮಾಡ್ಬೋದು ಮಮ್ಮಿ, ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಮ್ಗೆ ಈ ತರ ಮಾತಾಡಿದ್ರು ಅಂತ ಹೇಳಿ.